ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ರಾಜ ಜನಕರ ಒಂದು ಪ್ರಾರ್ಥನೆ ಮೇರೆಗೆ ರಾಜ ದಶರಥರು ಅಯೋಧ್ಯೆಯಿಂದ ಮಿಥಿಲಾ ನಗರಕ್ಕೆ ಬರ್ತಾರೆ. ಅವರನ್ನು ಸ್ವಾಗತ ಮಾಡ್ತಾರೆ. ಒಂದು ರಾಜ ದಶರಥನ ಪಕ್ಷದವರು, ರಾಜ ಜನಕನ ಪಕ್ಷದವರು, ಋಷಿಮುನಿಗಳು, ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಮದುವೆಯ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾರೆ. ಮುಂದೆ ರಾಜ ಜನಕ ತನ್ನ ಸಂಬಂಧಿಗಳಿಗೆ ಆಮಂತ್ರಣವನ್ನು ಕಳಿಸ್ತಾನೆ. ಅದರಾಗ ಅವ್ರ ತಮ್ಮನೂ ಒಬ್ಬ ರಾಜ, ಕುಶಧ್ವಜ ಅಂಥೇಳಿ. ಕುಶಧ್ವಜ ಶಂಖಶ್ಯಾಮನಗರಿ ಅದರದ ರಾಜ. ಶಂಖಶ್ಯಾಮನಗರಿ ಅದೇನಿದೆ ಅಯೋಧ್ಯದ ಉತ್ತರಕ್ಕಿದೆ. ಒಂದು ಇಕ್ಷುಮತಿ ನದಿ ಅದನ್ನು ಸುತ್ತಿಕೊಂಡು ಬಂದಿದೆ. ಇವತ್ತಾರನೂ ಕೂಡ ಅದನ್ನು ನಾವು ಕಾಣ್ತೇವೆ. ಅದನ್ನೇ ನಂತರ ಈ ಬೌದ್ಧ ಚರಿತ್ರೆಯಲ್ಲಿ ಬೌದ್ಧ ಸಾಹಿತ್ಯದಲ್ಲಿ ಗೌತಮ್ ಬುದ್ಧರ ಚರಿತ್ರೆಯ ಉಲ್ಲೇಖ ಬಂದಾಗ ಗೌತಮ್ ಬುದ್ಧರ ತಂದೆಯು ಅದೇ ಪ್ರದೇಶದ ರಾಜ್ಯರಾಗಿದ್ದರು. ಅವರು ಅದನ್ನಲ್ಲೇ ಸಖ್ಯಾನಗರಿ ಅಂತ ಉಲ್ಲೇಖವನ್ನು ನೀಡಿರುವರು. ರಾಜ ದಶರಥರು ಬರ್ತಾರೆ. ಇಬ್ಬರು ಮದುವೆ ಒಪ್ಪಿಗೆ ಆದ ನಂತರ ರಾಜ ಜನಕರು ತನ್ನ ಒಂದು ಬಂಧುಗಳನ್ನು, ಸ್ನೇಹಿತರನ್ನು ಆಹ್ವಾನ ಮಾಡ್ತಿದ್ದಾಗ ತನ್ನ ಕಿರಿಯ ತಮ್ಮ, ಅಂದರೆ ಇಬ್ಬರು ಇವರವರು ಅಣ್ಣ ತಮ್ಮ ಇಬ್ಬರೇ ಅವ್ರ ತಂದೆಗೆ ತಮ್ಮನನ್ನು ಇಲ್ಲಿ ಬರಮಾಡಿಕೊಳ್ಳಲಿಕ್ಕೆ, ಅಂದರೆ ತಮ್ಮನ ಸಕಲ ಕುಟುಂಬದ ಸದಸ್ಯರು ಮತ್ತು ಅವನಿಗೆ ಬೇಕಾದಂತಹ ಮುಖ್ಯ ವ್ಯಕ್ತಿಗಳು, ಮಹತ್ವದ ವ್ಯಕ್ತಿಗಳನ್ನು ಕರ್ಕೊಂಡು ಬರಲಿಕ್ಕೆ ಜನಕರು ತನ್ನ ಮಂತ್ರಿಗಳನ್ನು ಕಳಿಸ್ಕೊಡ್ತಾರೆ. ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ವಿವರಿಸ್ತಾರೆ. ಮರುದಿನ ಮುಂಜಾನೆ ಜನಕ ಮಹರ್ಷಿಗಳ ನಿತ್ಯ ಕರ್ಮದ ನಂತರ ಶಾತಾನಂದನಿಗೆ ನುಡಿದ. ಮಹಾತೇಜ ಅತಿ ಧಾರ್ಮಿಕ ನನ್ನ ಸಹೋದರ ಕುಶಧ್ವಜ ವಾಸಿಸುವ ಖ್ಯಾತ ಶುಭನಗರಿ. ಆ ಶುಭನಗರಿಯಲ್ಲಿ ಶಂಖಶ್ಯಾಮನಗರದಲ್ಲಿ ನನ್ನ ತಮ್ಮ ರಾಜನಾಗಿ ಆಳ್ತಾ ಇದ್ದಾನೆ. ಅದಕ್ಕೆ ತನ್ನ ಮಂತ್ರಿ ಶಾತಾನಂದರಿಗೆ ಅವನನ್ನು ಮದುವೆಗೆ ಕರೆಸಿಕೊಳ್ಳಲು ಆಮಂತ್ರಣ ನೀಡಲು ಹೇಳ್ತಾರವರು. ಅವನ ಕಾಣಬೇಕು, ಅವನೇ ಯಜ್ಞಪಾಲಕ, ಅವನು ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿ. ಅವನು ಕೂಡ ಈ ಮದುವೆ ಏನು ಕಾರ್ಯಕ್ರಮಗಳು ನಡೀತಿರ್ತಾವೆ ಅದರಲ್ಲಿ ನನಗೆ ಎಷ್ಟು ಮಹತ್ವ ಇದೆ ಅಷ್ಟೇ ಅವನಿಗೆ ಮಹತ್ವ ಇದೆ. ಅದಕ್ಕೆ ಅವನ ನಾನು ಕರೆಸ್ಕೊಳ್ಳಲೇಬೇಕಂತ ಶಾತಾನಂದರಿಗೆ ಹೇಳ್ತಾರೆ. ಜನಕನ ನುಡಿ ಕೇಳಿ ಶಾತಾನಂದ ದೂತರನ್ನು ಕರೆದು ರಾಜಾಜ್ಞೆಯಂತೆ ಶೀಘ್ರ ಪಯಣಿಸಲು ಹೇಳ್ತಾನೆ. ದೂತರನ್ನು ಕರೀತಾನೆ, ಆಮಂತ್ರಣ ತಗೊಳ್ಳಿ, ತಕ್ಷಣ ನೀವು ಈಗ ಶಂಖಶ್ಯಾಮನಗರಕ್ಕೆ ಹೊರಡ್ರಿ ಮತ್ತು ರಾಜ ಕುಶಧ್ವಜರಿಗೆ ಆಮಂತ್ರಣವನ್ನು ಕೊಡ್ರಿ ಅಂತ ಹೇಳಿ ಅವನು ರಾಜಾಜ್ಞೆಯ ಪ್ರಕಾರ ಅವರಿಗೆ ಆಜ್ಞೆಯನ್ನು ಮಾಡ್ತಾನೆ. ಮಹಾವೇಗದಿ ಬಂದ ದೂತರಿಂದ ಸಂದೇಶ ತಿಳಿದು ಜನಕನ ಆಜ್ಞೆಯಂತೆ ಮಿಥಿಲಾಕ್ಕೆ ಬಂದ ಕುಶಧ್ವಜ. ಅವರು ಗದಿ ಸ್ಪೀಡ್ನಾಗ ಹೋಗಿಬಿಡ್ತಾರೆ. ಹೋಗಿ ಅಲ್ಲಿ ರಾಜನಿಗೆ ಭೇಟಿ ಕೊಡ್ತಾರೆ, ಆಮಂತ್ರಣವನ್ನು ತಿಳಿಸ್ತಾರೆ. ಅವರ ಆಮಂತ್ರಣದ ಮೇರೆಗೆ ಕುಶಧ್ವಜ ತನ್ನ ಪುತ್ರಿಯರನ್ನು ತನ್ನ ಸಕಲ ಬಂಧುಗಳೊಂದಿಗೆ ಅವನು ಸೀತೆಯ ಮದುವೆಗೆ ಮಿಥಿಲಾ ನಗರಕ್ಕೆ, ಜನಕಪುರಕ್ಕೆ ಬರ್ತಾನೆ. ಮುಂದೆ ಜನಕಪುರದಲ್ಲಿ ಎಲ್ಲರೂ ಕೂಡ್ತಾರೆ. ಪರಸ್ಪರರ ತನ್ನ ತಮ್ಮನ ಕುಶಲೋಪಹಾರವನ್ನು ಕೇಳ್ತಾನೆ. ಅವನಿಗೆ ಸಂತೋಷ ಆಗ್ತಿದೆ. ಮುಂದೆ ಇನ್ನು ಮಾರನೇ ದಿವಸದಿಂದ ಅದು ಮದುವೆ ಕಾರ್ಯಕ್ರಮಗಳು ನಡೀತಾವೆ. ಮದುವೆ ಕಾರ್ಯಕ್ರಮಗಳಲ್ಲಿ ಮೊದಲನೇದು ಯಾವುದಂದರೆ
ಎದುರು ಭೇಟಿ ಅಂತ ಹೇಳ್ತಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಮದುವೆ ಇದು ಗೊತ್ತಾಗ್ತಿದೆ. ಸಾಮಾನ್ಯವಾಗಿ ಬುಡಕಟ್ಟು ಜನಾಂಗದಲ್ಲಿ, ಅದು ಬೇಡರ ಬುಡಕಟ್ಟು ಜನಾಂಗದಲ್ಲಿ ಈ ಒಂದು ಪದ್ಧತಿ ಪರಂಪರೆಯನ್ನು ಕಾಣ್ತಾರೆ. ಇತರರಲ್ಲಿಯೂ ಇದೆ, ಬಟ್ ಅವ್ರ ಸಮಯದಲ್ಲಿ ಕೆಲವೊಂದು ಜನ ಆ ಒಂದು ಪರಂಪರೆಯನ್ನು ಕೈಬಿಟ್ಟಾರೆ. ಅಂದರೆ ಇದರ ಅರ್ಥ ಏನಂದರೆ, ಈಗ ಮದುವೆಗೆ ಬಂದಂಥ ಬೀಗರಂದರೆ ಇಲ್ಲಿ ದಶರಥ ಆಗ್ತಾನೆ. ಇಲ್ಲಿ ಇನ್ನೊಂದು ವಿಶೇಷ ಇದೆ ನೋಡಿ. ದಶರಥ ಹೆಣ್ಣಿದ್ದ ಕಡೆಗೆ ಬಂದು ಮದುವೆ ಮಾಡಿಕೊಂಡು ಸೊಸೆಯನ್ನು ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಕೆಲವೊಂದು ಈ ಪ್ರಾಕ್ಟೀಸು ಅನ್ಯ ಧರ್ಮೀಯರಲ್ಲಿದೆ. ಉದಾಹರಣೆಗೆ ಮುಸಲ್ಮಾನರಲ್ಲಿ, ಇಸ್ಲಾಂ ಧರ್ಮದಲ್ಲಿದೆ. ಆದರೆ ಈಗ ನಮ್ಮದು ಏನದಲ್ಲ, ಈ ಪರಂಪರೆಯನ್ನು ಬಿಟ್ಟೇವೆ ನಾವು. ಗಂಡ ಇದ್ದ ಕಡೆಗೆ ಹೋಗಿ ಅಲ್ಲೇ ಮದುವೆ ಮಾಡಿಸಿಕೊಂಡು, ಗಂಡ ಇದ್ದ ಕಡೆಗೆ ಹೋಗಿಕೊಂಡು ಮದುವೆ ಮಾಡಿಕೊಂಡು ಬರುವಂಥ ಪರಂಪರೆ ಇದೆ. ಇಲ್ಲಿ ಚೇಂಜ್ ಆಗಿದೆ ಈ ಪರಂಪರೆ. ಅದಕ್ಕೆ ಕಾರಣ ಅಂದರೆ ಬಹುತೇಕ ಆರ್ಥಿಕ ಇದಿರ್ಬೋದು, ಅಥವಾ ಸಮಾಜದಲ್ಲಿ ಈ ಒಂದು ಪರಂಪರೆಯನ್ನು ಮರೆತು ಹೊಸ ಪರಂಪರೆ ಹಾಕಿದಂಥ ಕಾರಣನೂ ಇರ್ಬೋದು. ಒಟ್ಟು ಇದು ಬದಲಾಗಿದೆ. ಇತ್ತೀಚೆಗಂತೂ ಇನ್ನೂ ತೀರಾ ಬದಲಾಗಿದೆ. ಇತ್ತು ಗಂಡನ ಮನೆ ಮುಂದೂ ಮದುವೆ ಆಗೋದಿಲ್ಲ, ಇತ್ತು ಹೆಣ್ಣಿನ ಮನೆ ಮುಂದೆ ಮದುವೆ ಆಗೋದಿಲ್ಲ. ಎಲ್ಲರೇ ಒಂದು ಕಲ್ಯಾಣ ಮಂಟಪದಾಗ, ದೇವ್ರ ಗುಡಿಯಾಗ, ಎಲ್ಲರೇ ಒಂದು ಕಡೆಗೆ ಮಠಗಳಲ್ಲಿ ಮದುವೆ ಆಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಸಾಕಷ್ಟು ತ್ರೇತಾಯುಗದಿಂದ ಇಲ್ದಾಗ ನೋಡ್ಬೇಕಾದ್ರೆ ಮದುವೆ ಸಮಾರಂಭದ ಈ ಪರಂಪರೆಗಳೇನಿದಾವೆ, ಕಾರ್ಯಗಳಲ್ಲಿ ಇದರಲ್ಲಿ ಸಾಕಷ್ಟು ಬದಲಾಗಿದೆ. ಮುಂದೆ ಅಲ್ಲಿ ಏನಾಗ್ತಿದೆ ಅಂದರೆ, ಎದುರು ಭೇಟಿ ಅಂದರೆ ಒಂದು ಕಡೆಗೆ ಗಂಡಿನವ್ರು ಇರ್ತಾರೆ, ಇನ್ನೊಂದು ಕಡೆಗೆ ಹೆಣ್ಣಿನವ್ರು ಇರ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಹೆಣ್ಣಿನವರು ಮನೆ ಮುಂದೆ ಮದುವೆ ಆಗ್ತಾ ಇರುವುದರಿಂದ ಹೆಣ್ಣಿನವರು ಗಂಡಿನವರನ್ನು ಸ್ವಾಗತ ಮಾಡಿಕೊಂಡು ಬರಮಾಡಿಕೊಂಡು ಹೋಗಬೇಕು. ದಿಬ್ಬಣ ಅಂತ ಹೇಳ್ತೇವೆ ನಾವು. ದಿಬ್ಬಣ ಕರ್ಕೊಂಡು ಹೋಗಬೇಕು, ಅಥವಾ ನಿಬ್ಬಣ ಅಂತ ನಮ್ಮಲ್ಲಿ ಗ್ರಾಮ್ಯದಲ್ಲಿ ಹೇಳ್ತಾರೆ. ಮುಂದೆ ಅಲ್ಲಿ ಏನಾಗ್ತಿದೆ ಅಂದರೆ, ಊರ ಸೀಮೆ ಒಂದು ಸ್ಥಳವನ್ನು ನಿರ್ಧರಿಸಿರ್ತಾರೆ. ಅದು ಸಾಮಾನ್ಯವಾಗಿ ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಊರ ಹೊರಗಡೆಗೆ ಇರುವಂಥ ದೇವಾಲಯಗಳು, ಅದು ಹೆಣ್ಣ ದೇವತೆ ದೇವಾಲಯ ಇರ್ಬೋದು, ಅಥವಾ ಹನುಮಂತನ ದೇವಾಲಯ, ಯಾವುದೇ ಒಂದು ದೇವಾಲಯ ಇರ್ಬೋದು, ಅಲ್ಲಿ ಅವ್ರು ದೇವಾಲಯಕ್ಕೆ ಬಂದು ಕೂತು ಇಲ್ಲಿ ಸುದ್ದಿ ಮುಟ್ಟಿಸ್ತಾರೆ, ನಿಮ್ಮ ಬೀಗರಿನ ಮದುವೆಗೆ ಬಂದಾರ ಅಂಥೇಳಿ. ಸ್ವಾಗತಕ್ಕೆ ಇವ್ರು ಏನು ಮಾಡ್ತಾರೆ, ವಾದ್ಯಗಳನ್ನು ಬಾರಿಸ್ಕೊಂತ ಕೆಲವೊಂದು ಇದು ವೀಳ್ಯದೆಲೆ, ಅಡಿಕೆ ಮತ್ತು ನಮ್ಮ ಕಡಲೆ ಇರ್ತದಲ್ಲ, ಕಡಲೆ, ಅದನ್ನು ನೆನೆಸಿದ ಕಡಲೆ, ಕೊಬ್ಬರಿ, ಬೆಲ್ಲ ಇಂಥವೆಲ್ಲ ತೊಗೊಂಡ, ಅಂದರೆ ಅವ್ರಿಗೆ ನೀರು ಕೈಕಾಲು ತೊಳಿತಾರೆ. ಹೋದ್ಕೂಲ ಅಲ್ಲಿ ಹಿರಿಯರು ಯಾರು ಇರ್ತಾರಲ್ಲ ಅವ್ರನ್ನ ಮುಂದೆ ಕರೀತಾರೆ. ಇಲ್ಲಿ ನೋಡಿ, ಮದುವೆಗಳು ಎರಡು ಪಕ್ಷದಾಗ ನಡಿಬೇಕಾಗಿತ್ತಂದ್ರೆ ಇಲ್ಲಿ ಮುಖ್ಯ ಚಿಕ್ಕಾಣಿ ಯಾರ ಕೈಗಿರ್ತದೆ ಅಂದರೆ ಹಿರಿಯರ ಕೈಗಿರ್ತದೆ. ಗಂಡಿನವ್ರ ಕಡೆಯಿಂದ ಯಾರು ಹಿರಿಯರು, ಹೆಣ್ಣಿನವ್ರ ಕಡೆಯಿಂದ ಯಾರು ಹಿರಿಯರು, ಆ ಮದುವೆ ವ್ಯವಹಾರ ಪೂರ್ಣ ಮುಗಿಯುವವರೆಗೆ ಅವರು ಉಸ್ತುವಾರಿ ಇರ್ತದೆ. ಇಲ್ಲಿ ಇವ್ರದ್ದು ಏನೂ ಇಲ್ಲ, ಅವ್ರು ಹೇಳ್ದಂಗೆ ಕೇಳ್ತಿರ್ತಾರೆ. ಹಿರಿಯರು ಏನು ಹೇಳ್ತಿರ್ತಾರಲ್ಲ ಆ ಪ್ರಕಾರ ಎರಡು ಪಕ್ಷಗಳು ಕೇಳ್ತಿರ್ತಾವೆ. ಮುಂದೆ ಅಲ್ಲಿ ಬಂದ ತಕ್ಷಣ ಅವ್ರೇನು ನಿಮ್ಮ ಹಿರಿಯರು ಯಾರು ಅಂತಲೂ ಅವ್ರು ಮುಂದೆ ಬರ್ತಾರೆ. ಅವ್ರಿಗೆಲ್ಲ ಮುಖಾದು ಒರೆಸಿ, ಕಾಲಾದು ಒರೆಸಿ, ಇದನ್ನು ಮಾಡಿ ಸ್ವಾಗತ ಮಾಡಿಕೊಂಡು, ನಂತರ ಈ ವೇಳೆದಲ್ಲಿ ಇದನ್ನು ಕುಡಿಲಿಕ್ಕೆ ನೀರು, ಪಾಕ್ ಇವನ್ನೆಲ್ಲ ಕೊಡ್ತಾರೆ. ಮಾಡಿಕೊಂಡು ಅಲ್ಲಿಂದ ಏನು ಮಾಡ್ತಾರೆ ಅಂದರೆ, ಮೆರವಣಿಗೆ ಮಾಡಿಕೊಂಡು ಅವರನ್ನು ತಂದ ಅವರಿಗಾಗಿ ಏನು ಒಂದು ವಸತಿ ಬೀಡಾರವನ್ನು ಗುರುತಿಸುತ್ತಲ್ಲ ಅಲ್ಲಿ ತಂದು ಬಿಡ್ತಾರೆ. ಅಂದರೆ ಹಂದರದವ್ರಿಗೆ ತೊಗೊಂಬರ್ತಾರೆ, ತೊಗೊಂಬಂದು ಅಲ್ಲಿ ಹೋಗಿ ಬಿಡ್ತಾರೆ. ಇದು ಒಂದು ಪದ್ಧತಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಅವರು ಬಂದಾಗ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾಗ ಇವ್ರ ಮುಖ ತೊಳೆದು, ಗಂಡಿನವ್ರ ಮುಖ ತೊಳೆದು ಅವ್ರದ್ದು ಸೇವೆ ಮಾಡ್ತಾರೆ. ಹೆಣ್ಣಿನವರು ಗಂಡಿನವರು ಹೆಣ್ಣಿನವ್ರ ಮುಖ ತೊಳೆದು ಇವು ಹಿರಿಯರಲ್ಲಿ, ಹಿರಿಯರಲ್ಲಿ ಇದು ಒಂದು ಪರಂಪರೆ ಆಗ್ತಿದೆ. ಅದರ ಅನಂತರ ಏನಾಗ್ತಿದೆ ಅಂದರೆ, ಗಂಡಿನವ್ರ ಕಡೆಯಿಂದ ತಮ್ಮ ಗಂಡಿನ ವಂಶಾವಳಿಯನ್ನು ಹೇಳ್ತಾರೆ, ಹೆಣ್ಣಿನವ್ರ ಕಡೆಯಿಂದ ಹೆಣ್ಣಿನವರ ಹಿರಿಯರು ತಮ್ಮ ವಂಶಾವಳಿಯನ್ನು ಹೇಳ್ತಾರೆ. ಇಲ್ಲಿ ಎದುರು ಭೇಟಿ ಸಮಯ ಅಂತ ಕರೀತಾರೆ. ಈ ಎದುರು ಭೇಟಿಯಲ್ಲಿ ಸ್ವಾಗತ ಆದ ನಂತರ ಆವಾಗ ಈ ದಶರಥರ ಮನೆತನದ ಗುರು ಯಾರಂದ್ರೆ ವಸಿಷ್ಠ. ಅವಾಗ ವಸಿಷ್ಠರು ಬಂದು ದಶರಥನ ವಂಶಾವಳಿ ಬಗ್ಗೆ ಹೇಳ್ತಾರೆ. ದಶರಥನ ವಂಶಾವಳಿ ಹೇಳ್ತಾ ಇದ್ದಾಗ ಅವರು ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ಬರ್ತಾರೆ. ರಘುಕುಲ ವರ್ಧಕನಿದ್ದ ಅತಿಥಿ ಕಕ್ಷೆಗೆ ಶೀಘ್ರ ಭೇಟಿಸಿ ಕೈ ಮುಗಿದು ನುಡಿದ ಸುಧಾಮನ, ಅಯೋಧ್ಯ ಅಧಿಪತಿ ವೀರರೇ, ವೈದೇಹಿ ಮಿಥಿಲ ಅಧಿಪತಿ ಸರ್ವಗುರು ಪುರೋಹಿತರೊಂದಿಗೆ ಬರಲು ಆಹ್ವಾನಿಸಿರುವರು. ಫಸ್ಟ್ ಬಂದು ಅವ್ರಿಗೆ ಎದುರು ಭೇಟಿಗೆ ಬಂದಾಗ ಇವ್ರ ಕಡೆ ಶೀತಿ ಅವರ ಕಡೆಯಿಂದ ಅಥವಾ ಜನಕನ ಕಡೆಯಿಂದ ಮಂತ್ರಿ ಯಾರು ಸುಧಾಮನ ಅಂಥೇಳಿ ಅವರು ಬಂದು ಇದನ್ನು ಆಹ್ವಾನವನ್ನು ಪುಕಾರಿಸ್ತಾರೆ. ಬಂದು ಮುನಿಗಳಿಗಿದ್ದ ಜನಕನ ಕಕ್ಷೆಗೆ
ಪುತ್ರ ಮಂತ್ರಿ ಮುನಿಗಳ ಸಮೇತ ಬಂದ ದಶರಥ. ಅವರು ಆಹ್ವಾನ ಮಾಡಿದ ತಕ್ಷಣ ತಂದೇನೋ ದಶರಥನೇನೋ ಒಂದು ದಿಬ್ಬಣ ಇರ್ತದೆ, ಆ ದಿಬ್ಬಣ ಜೊತೆಗೆ ಅವರು ಬಂದುಬಿಡ್ತಾರೆ. ವೈದೇಹಿ ಶ್ರೇಷ್ಠನಿಗೆ ದಶರಥ ನುಡಿದ ಇಕ್ಷವಾಕು ಕುಲ ಕುರಿತು ಋಷಿ ವಸಿಷ್ಠರು ತಿಳಿಸುವರು. ಅವಾಗ ನಾವು ಯಾವ ಕುಲ ಏನು ಅನ್ನೋದನ್ನು ನಮ್ಮ ವಂಶಾವಳಿಯನ್ನು ನಮ್ಮ ಮನೆತನದ ಗುರುಗಳಾದ ವಸಿಷ್ಠರು ಹೇಳ್ತಾರೆ ಅಂತ ಹೇಳಿ ದಶರಥರು ಹೇಳ್ತಾರೆ. ದಶರಥರ ಮಾತು ಕೇಳುತ್ತಲೇ ಇಕ್ಷವಾಕು ವಂಶಾವಳಿಯನ್ನು ಹೇಳಲಿಕ್ಕೆ ವಸಿಷ್ಠರು ಪ್ರಾರಂಭ ಮಾಡ್ತಾರೆ. ಇದು ಕಾಲವನ್ನು ಮೀರಿದಂತಹ ವಂಶ, ಆ ವಂಶದ ಬಗ್ಗೆ ಹೇಳ್ತಾರೆ ಅವರು. ಈ ಒಂದು ಮನೆತನ ಏನಿದೆ, ಈ ಮನೆತನ ಕಾಲವನ್ನು ಮೀರಿದ್ರೆ ಬಹಳ ಕಾಲದಿಂದನೂ ಬಂದುತ್ತಿದೆ ಮತ್ತು ಪ್ರಸಿದ್ಧ ಮನೆತನ ಇದೆ. ಇದು ಎಂದೂ ಸೂರ್ಯಚಂದ್ರರಿರುವ ತನಕನೂ ಈ ಇಕ್ಷವಾಕು ವಂಶ ನಶಿಸುವುದಿಲ್ಲ, ಕೆಡುವುದಿಲ್ಲ ಅಂತ ಹೇಳ್ತಾ, ಹಂಗಾರೆ ಈ ಇಕ್ಷವಾಕು ವಂಶದ ಮೂಲ ಪುರುಷ ಯಾರಂದ್ರೆ ಪ್ರಜಾಪತಿ ಮಾರೀಚ. ಮಾರೀಚ ಇವನು ಬ್ರಹ್ಮಪುತ್ರ, ಬ್ರಹ್ಮನಿಂದ ಹುಟ್ಟಿದವನು ಮಾರೀಚ. ಮಾರೀಚನ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನು ಮಹಾಪರಾಕ್ರಮಿ. ಇಲ್ಲಿ ನೋಡಿ, ರಾಮನ ವಂಶಕ್ಕೆ ಕೆಲವೊಂದು ಹೆಸರುಗಳು ಬರ್ತಾವೆ ಕಾಲಿಗೆ ತಕ್ಕಂತೆ. ಅವನಿಗೆ ಸೂರ್ಯವಂಶಿ ಅಂತಲೂ ಕರೀತಾರೆ. ಸೂರ್ಯವಂಶಿ ಯಾಕೆ ಕರೀತಾರಂದ್ರೆ ಅವರು ಒಬ್ಬ ಪೂರ್ವಜನ ಹೆಸರು ಸೂರ್ಯ ಇತ್ತು, ಸಮ್ರಾಟ ಸೂರ್ಯ ಅಂತ ಇತ್ತು. ಅವನು ಮಹಾಪರಾಕ್ರಮಿ ಇದ್ದಿದ್ದರಿಂದ ಅವನು ವಂಶಜರು ಅಂತಲೂ ಕರೀತಾರೆ, ಸೂರ್ಯ ವಂಶಜರು ಅಂತ ಕರೀತಾರೆ. ಸೂರ್ಯನ ಮಗ ಮನು, ಮನುನು ಮಹಾಪರಾಕ್ರಮಿ. ಮನುವರೆಗೆ ಅಲ್ಲಿ ಅವ್ರದ್ದು ತಮ್ಮದೇ ಆದಂಥ ಅಯೋಧ್ಯ ನಗರ ಸ್ಥಾಪನೆ ಆಗಿದ್ದಿಲ್ಲ. ಮನು ಬಂದು ಏನು ಮಾಡ್ತಾನಂದ್ರೆ ತನ್ನ ಮಗನಿಗೆ ಒಂದು ಸಬಲ, ಅದು ಸುಭದ್ರವಾದಂತಹ ಒಂದು ಕೋಟೆಯನ್ನು ಕಟ್ಟಿ ಅಯೋಧ್ಯ ನಗರವನ್ನು ಸ್ಥಾಪಿಸ್ತಾನೆ. ಸ್ಥಾಪಿಸಿ ಇಕ್ಷವಾಕು, ಅವನ ಮಗ ಯಾರಂದ್ರೆ ಇಕ್ಷವಾಕು, ಇಕ್ಷವಾಕುವನ್ನು ಪಟ್ಟಗಟ್ತಾನೆ. ಮುಂದೆ ಇಕ್ಷವಾಕುಗೆ 100 ಜನ ಮಕ್ಕಳು. ಆದರೆ ಅದರಲ್ಲಿ ಹಿರಿಯ ಮಗ ಯಾರಪ್ಪ ಅಂದರೆ ಇಕ್ಷವಾಕು. ಇಕ್ಷವಾಕು ಅಯೋಧ್ಯದ ಪ್ರಥಮ ರಾಜ. ಇಕ್ಷವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾನ, ಬಾನನ ಮಗ ಅನರಣ್ಯ, ಅನರಣ್ಯನ ಮಗ ಪೃಥು, ಪೃಥುವಿನ ಮಗ ತ್ರಿಶಂಕು. ತ್ರಿಶಂಕುನ ಬಗ್ಗೆ ಈಗಾಗಲೇ ಹಿಂದೆ ನಾವೊಂದು ಪ್ರಸಂಗ ಬಂದಾಗ ಅವನ ಸ್ವರ್ಗಕ್ಕೆ ಯಾವ ರೀತಿ ವಿಶ್ವಾಮಿತ್ರರು ಕಳಿಸಿದ್ರು ಅನ್ನುವಂಥದ್ದನ್ನು ಕಥೆಯಲ್ಲಿ ಬಂದಿದೆ. ತ್ರಿಶಂಕುನ ಮಗ ದುಂದುಮಾರ, ದುಂದುಮಾರನ ಮಗ ಯುವನಾಶ್ವ, ಯುವನಾಶ್ವನ ಮಗ ಮಾಂದತ, ಮಾಂದತನ ಮಗ ಸುಸಂಧಿ, ಸುಸಂಧಿಗೆ 2 ಮಕ್ಕಳು, ಒಬ್ಬ ಧ್ರುವಸಂಧಿ ಮತ್ತೊಬ್ಬ ಪ್ರಸೇನಚಿತ. ಧ್ರುವಸಂಧಿ ಹಿರಿಮಗನಾಗಿದ್ದರಿಂದ ಅವನ ಪಟ್ಟಗಟ್ತಾರೆ. ಧ್ರುವಸಂಧಿಯ ಮಗ ಯಾರಂದ್ರೆ ಭರತ. ಈಗ ನೋಡಿ, ಈ ಒಂದು ಭೂಮಿಗೆ ಹೆಸರು ಬರಲಿಕ್ಕೆ ಕಾರಣ ಅಂದ್ರೆ ಸಾಮ್ರಾಟ ಭರತ. ಸಾಮ್ರಾಟ ಭರತನ ಕಾಲದಲ್ಲಿಯೇ ಧರ್ಮಸೂತ್ರಗಳ ರಚನೆ ಆಯಿತು. ಧರ್ಮಸೂತ್ರಗಳಂದ್ರೆ ಇಲ್ಲಿ ನೀತಿ ಸಂಹಿತೆಗಳು. ವ್ಯಕ್ತಿಗೂ ನೀತಿ ಸಂಹಿತೆಗಳಿವೆ, ರಾಜ್ಯಕ್ಕೂ ನೀತಿ ಸಂಹಿತೆಗಳಿವೆ, ರಾಜನಿಗೂ ನೀತಿ ಸಂಹಿತೆಗಳಿವೆ. ಎಲ್ಲರೂ ಆ ಒಂದು ಕೋಡ್ ಆಫ್ ಕಂಡಕ್ಟ್ ಏನು ಬರ್ತಿದೆ, ಆ ಕೋಡ್ ಆಫ್ ಕಂಡಕ್ಟ್ ಫಸ್ಟ್ ಅದನ್ನು ಫ್ರೇಮ್ ಮಾಡಿ ಜಾರಿಗೆ ತಂದಾರೆ ಯಾರಂದ್ರೆ ಸಮ್ರಾಟ ಭರತ. ಅದಕ್ಕೆ ಭರತನ ಧರ್ಮಸೂತ್ರಗಳಂತ ಕರೀತಾರೆ. ಇವತ್ತಿಗೂ ಆ ರಾಮನು ಕೂಡ ಪದೇ ಪದೇ ಹೇಳ್ತಿರ್ತಾನೆ, ಭರತ ಸೂತ್ರ, ಧರ್ಮಸೂತ್ರ ಏನಿದೆ ಆ ಧರ್ಮಸೂತ್ರ ಪಾಲನೆಗಾಗಿ ಸೀತೆ ಒಂದ್ಸಲ ಕೇಳಿರ್ತಾಳೆ ಅವರಿಗೆ, ರಾಮನಿಗೆ, ಏನು ನೀನು ಕೈಯಾಗ ಬಿಲ್ವನ್ನು ಹಿಡ್ಕೊಂಡು ನಿರಂತರವಾಗಿ ಈ ಎಲ್ಲಿ ರಾಕ್ಷಸ ಸಂಹಾರನ ಮಾಡ್ತಿರ್ತೀರ, ಯಾಕಿದು ಅಂದಾಗ ಅವನು ಹೇಳ್ತಾನೆ, ಇವರು ನಾನು ವಿನಾಕಾರಣ ಸಂಹಾರ ಮಾಡ್ತಾ ಇಲ್ಲ, ಇವರು ಅಧರ್ಮದಿಂದ ನಡೆದುಕೊಂಡಾಗ ನಾನು ಸಂಹಾರ ಮಾಡಬೇಕು. ನನ್ನ ಸಂಹಾರ ಮಾಡೋಕ್ಕೆ ಕಾರಣ ಏನಂದರೆ ನಾನು ಭರತನ ಧರ್ಮಸೂತ್ರಗಳ ರಕ್ಷಣೆ ಮಾಡಬೇಕಂತ ಹೇಳ್ತಾನೆ. ಸೊ ಇಲ್ಲಿ ಈ ಸಮ್ರಾಟ ಭರತನಿಂದ ಭಾರತಕ್ಕೆ ಒಂದು ಧರ್ಮಸೂತ್ರ ಸಿಗ್ತಿದೆ. ಇದು ಮತಧರ್ಮ ಅಲ್ಲ, ಧರ್ಮಸೂತ್ರ. ನಮ್ಗೆ ಹೆಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇದೆ, ಹಾಗೆ ಅವರು ಇಡೀ ಒಂದು ಈ ಭರತ ಖಂಡಕ್ಕೆ ಸಂವಿಧಾನವನ್ನು ಕೊಟ್ಟು ಹೋಗ್ತಾರೆ. ಭರತ ನಂತರ ಮತ್ತೇನಾಯಿತು, ಯಾರ್ಯಾರು ಬಂದರು, ಅಲ್ಲಿ ಮತ್ತೇನೇನೋ ಘಟನೆಗಳಾದವು ಅನ್ನೋದನ್ನು ನಾನು ತಮಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ತಮ್ಮ ಮುಂದೆ ವಿಚಾರವನ್ನು ಇಡುತ್ತೇನೆ. ಧನ್ಯವಾದಗಳು.